ಸಮಾಜದ ಮುಂದಿಡುತ್ತಾ 6ನೇ ಶತಮಾನದಲ್ಲಿ ಕಗ್ಗತ್ತಲಿನಲ್ಲಿ ದ್ರಾಕ್ಷಿ ಬಳ್ಳಿಗಳ ಬುಡದಲ್ಲಿ ತೇಲಾಡಿರುವಂತಹ ಒಂದು ಸಮಾಜವನ್ನು ಕೈ ಹಿಡಿದುಕೊಂಡು ಉನ್ನತವಾದ ಸಮಾಜಕ್ಕೆ ಕರೆದುಕೊಂಡುವಂತಹ ವಿಶ್ವ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕಲಿಸಿಕೊಟ್ಟ ಧ್ಯೇಯ ವಾಕ್ಯವನ್ನು ಪರಿಶುದ್ಧವಾದ ಕುರ್ಆನಿನ ಆಶಯವನ್ನು ಎತ್ತಿ ಹಿಡಿಯುತ್ತಾ ನಿಮ್ಮ ಶರೀರವನ್ನು ನೀವು ಯಾವತ್ತೂ ವಿನಾಶದ ಅಂಚಿಗೆ ತಲುಪಿಸಬೇಡಿರಿ ಎಂದು ಪವಿತ್ರವಾದ ಕುರ್ಆನ್ ನಮ್ಮೆಡೆಗೆ ಹೇಳುವಾಗ ಯಾವತ್ತೂ ಆತ್ಮಹತ್ಯೆಯನ್ನು ಪರಿಶುದ್ಧವಾದ ಇಸ್ಲಾಂ ಪ್ರೋತ್ಸಾಹಿಸುವುದಿಲ್ಲ. ನನ್ನ ಶಬ್ದವನ್ನು ಆಲಿಸುತ್ತಿರುವಂತಹ ಸರ್ವಧರ್ಮ ಸಮಸ್ತ ಜನರೇ, ಇಂದು ನಾಡು ಮಾತನಾಡುವಂತಹ ಒಂದು ವಿಷಯ ಕೇವಲ ಒಂದು ತಾತ್ಕಾಲಿಕ ಸಾಮಾಜಿಕ ಸಮಸ್ಯೆಯಾದ ಒಂದು ವಿಷಯವಲ್ಲ. ವಿಶ್ವದಾದ್ಯಂತ ಧರ್ಮವನ್ನು, ನೈತಿಕತೆಯನ್ನು, ಕುಟುಂಬವನ್ನು, ರಾಷ್ಟ್ರವನ್ನು, ರಾಜ್ಯವನ್ನು, ಧರ್ಮಗಳನ್ನೆಲ್ಲ ಚಿತ್ರಗೊಳಿಸುವಂತಹ ಒಂದು ಅತಿ ದೊಡ್ಡ ಮಾರಕ ಪಿಡುಗಾಗುವಂತಹ ಒಂದು ಸಮಸ್ಯೆಯಾಗಿದೆ ಡ್ರಗ್ಸ್ ಸೇವನೆ, ಮಾದಕ ವ್ಯಸನ ಎಂಬುದು. ಇಂದು ನಮ್ಮ ಊರಿನಲ್ಲಿ ಬೆಳೆದು ಬರುವಂತಹ ಮಕ್ಕಳಲ್ಲಿ, ಚಿಕ್ಕ ಕಂದಮ್ಮಗಳಲ್ಲಿ, ಯುವಕರಲ್ಲಿ, ಯುವತಿಯರಲ್ಲಿ, ನಮ್ಮ ಊರಿನಲ್ಲಿ ಹಲವಾರು ಕಡಗಳಲ್ಲಿ, ಪಟ್ಟಣಗಳಲ್ಲಿ, ಪಿಜಿಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಇಂದು ಕಾಣಲ್ಪಡುವಂತಹ ಅತಿ ದೊಡ್ಡ ಮಾರಕ ಪಿಡುಗಾಗಿದೆ, ಅತಿ ದೊಡ್ಡ ಸಮಸ್ಯೆಯಾಗಿದೆ. ಈ ಮಾರಕ ಪಿಡುಗಾಗಿದಂತಹ ಮಾದಕ ವ್ಯಸನವಾದಂತಹ ಈ ಡ್ರಗ್ಸ್ ಎಂಬುದು ನನ್ನ ಪ್ರೀತಿಯ ಶಬ್ದವನ್ನಾಲಿಸುತ್ತಿರುವಂತಹ ಸರ್ವಧರ್ಮ ಸಮಸ್ತ ಬಾಂಧವರೊಂದಿಗೆ ಹೇಳುತ್ತಿರುವುದು, ವಿಶ್ವವಿಖ್ಯಾತ, ವಿಶ್ವದಾದ್ಯಂತ ದೊಡ್ಡಂಡ ಎಂಬ ಟೈಟಿಲ್ ಇರುವಂತಹ ಅಮೆರಿಕಾವು ಇಂದು ಅತಿ ದೊಡ್ಡ ಸಮಸ್ಯೆಯಿಂದ ಬಳಲುತ್ತಿರುವಾಗ, ನಿನ್ನೆ ವೆನೆಜುವೆಲಾ ಎಂಬಂತಹ ಪುಟ್ಟ ರಾಷ್ಟ್ರಕ್ಕೆ ಅಮೆರಿಕ ದಾಳಿ ಮಾಡಿದಾಗ ನಿಕೋಲಸ್ ಮಡಲಸ್ ಎಂಬಂತಹ ಪ್ರಧಾನಿಯೊಂದಿಗೆ ಅಮೆರಿಕದ ಪ್ರಧಾನಿ ಡೊನಾಲ್ಡ್ ಟ್ರಂಪ್ ಹೇಳಿದಂತಹ ಮಾತು ಅಮೆರಿಕ ಇಂದು ಸಹಿಸುತ್ತಿರುವಂತಹ ಅತಿ ದೊಡ್ಡ ಸಮಸ್ಯೆಯಾಗಿದೆ, ಮಾರಕ ಪಿಡುಗಾಗಿದೆ ಡ್ರಗ್ಸ್ ಸೇವನೆ ಎಂಬುದು. ಕಾರಣ ವೆನೆಜುವೆಲಾದಿಂದ ಹಲವಾರು ಟ್ರಕ್ಗಳಲ್ಲಿ ಸಾವಿರಾರು ಟನ್ ಗಟ್ಟಲೆ ಮಾದಕ ವಸ್ತುಗಳನ್ನು ಅಮೆರಿಕಾಗೆ ರಫ್ತು ಮಾಡಿ ಅಮೆರಿಕಾದ ಯುವಕರನ್ನು, ಯುವತಿಯರನ್ನು, ಅವರ ಶಕ್ತಿಯನ್ನು ಕುಗ್ಗಿಸುವಂತಹ ರೀತಿಯಲ್ಲಿ ಯುವ ಸಮೂಹವನ್ನು ಮಾದಕ ವ್ಯಸನಗಳಾಗಿ ಮಾಡುವಂತಹ ರೂಪದಲ್ಲಿ ಒಂದು ರಾಷ್ಟ್ರವನ್ನು, ಒಂದು ರಾಜ್ಯವನ್ನು, ಒಂದು ಸಂಸ್ಥಾನವನ್ನು ಮಾರ್ಪಡಿಸುತ್ತಿರುವಾಗ ಇದೊಂದು ಡೊನಾಲ್ಡ್ ಟ್ರಂಪ್ನ ಕೇವಲ ಹೇಳಿಕೆಯಲ್ಲ. ನನ್ನ ಪ್ರೀತಿಯ ಶಬ್ದವನ್ನಾಲಿಸುತ್ತಿರುವಂತಹ ಸರ್ವ ಸಮನ್ವಯ ಬಾಂಧವರೇ, ಫಿಲಡೆಲ್ಫಿಯಾ ಎಂಬಂತಹ ಅಮೆರಿಕಾದ ಒಂದು ಪಟ್ಟಣವಿದೆ. ಅಮೆರಿಕಾದ ಒಂದು ಪಟ್ಟಣದಲ್ಲಿ ವಾಸಿಸುವಂತಹ ಎಲ್ಲ ಜನರು ಇಂದು ಮಾದಕ ವ್ಯಸನಿಗಳಾಗಿದ್ದಾರೆ. 1999ರಿಂದ ಹಿಡಿದು 2020ರವರೆಗಿನ ಜೀವಿಸುತ್ತಿರುವಂತಹ ಹಳ್ಳಿನ ಲೆಕ್ಕವನ್ನು ಪರಿಶೋಧಿಸಿ ನೋಡುವುದಾದರೆ 8,41,000 ಮದ್ಯ ವ್ಯಸನಿಗಳು ಕೆನ್ಸಿಂಗ್ಟನ್ ಫಿಲಡೆಲ್ಫಿಯಾ ಎಂಬಂತಹ ಪಟ್ಟಣದಲ್ಲಿ ದಾರುಣ ಅಂತ್ಯವನ್ನು ಮಾದಕ ವ್ಯಸನದಿಂದ ಕಂಡಿದ್ದಾರೆ. ಇದೊಂದು ಕೇವಲ ದಾರುಣ ಅಂತ್ಯವಲ್ಲ, ಒಂದು ಸಮಾಜವನ್ನು, ಒಂದು ಪಟ್ಟಣವನ್ನು ದಾರುಣ ಅಂತ್ಯಕ್ಕೆ ತಲುಪಿಸಿದಂತಹ 1950ರಲ್ಲಿ ಅಮೆರಿಕಾದ ಪ್ರಸಿದ್ಧವಾದ ಕೈಗಾರಿಕೋದ್ಯಮಗಳು ಹಲವಾರು ವಾಹನಗಳನ್ನು ಉತ್ಪಾದಿಸುವಂತಹ ಅತ್ಯುನ್ನತವಾದ ಒಂದು ಪಟ್ಟಣವಾಗಿತ್ತು ಕೆನ್ಸಿಂಗ್ಟನ್ ಫಿಲಡೆಲ್ಫಿಯಾ ಎಂಬಂತಹ ಪಟ್ಟಣ. ಆ ಪಟ್ಟಣದಲ್ಲಿ ಕೈಗಾರಿಕೋದ್ಯಮಗಳಲ್ಲಿ ಮುಂದಡಿ ಇಡುವಾಗ ಇಂದು ಆ ಊರಿನಲ್ಲಿ, ಇಂದು ಆ ಪಟ್ಟಣದಲ್ಲಿ ಅದೊಂದು ಟೂರಿಸ್ಟ್ ಡ್ರಗ್ಸ್ ಏರಿಯಾಗಿ ಮಾರ್ಪಾಡಾಗಿದೆ. ಕಾರಣ 1950ರಲ್ಲಿ ಡಿ ಇಂಡಸ್ಟ್ರಿಯಲೈಸೇಷನ್ ಎಂಬಂತಹ ನಿಯಮ ಬಂದಾಗ ಅಲ್ಲಿನ ಅನೇಕ ಉದ್ಯೋಗಗಳು ನಷ್ಟ ಹೊಂದಿದಾಗ ಪೆನ್ಷನ್ ಎಂಬಂತಹ ಸಮಸ್ಯೆಯನ್ನು ಎದುರಿಸಿ ಅವರು ಹೆರೋಯಿನ್ ಎಂಬಂತಹ ಮಾದಕ ವ್ಯಸನಗಳನ್ನು ಸೇವಿಸಿ ಅನಂತರ ಆ ಊರಿನಲ್ಲಿ ಜೀವಿಸುತ್ತಿರುವಂತಹ ಯುವಕರು, ಯುವತಿಯರು ವೇಶ್ಯೆಗಳ ದಾಸ್ಯಗಳಾಗಿ ಮಾರ್ಪಾಡಿದಾಗ ಅಲ್ಲಿನ ಯುವಕರು, ದೊಡ್ಡವರು, ಹುಡುಗರೆಲ್ಲರೂ ಅವರು ಮದ್ಯಪಾನದ, ಅವರು ಹೆರೋಯಿನ್ ಎಂಬಂತಹ ಮಾದಕ ವ್ಯಸನದಿಂದ ಹಿಂದೆ ಹೋಗಿ ಅವರೆಲ್ಲರೂ ಮಾದಕ ವ್ಯಸನಗಳಾಗುತ್ತಾರೆ. ಆ ಪಟ್ಟಣ ಮಾದಕ ವ್ಯಸನದ ಪಟ್ಟಣಗಳಾಗಿ ಮಾರುತ್ತದೆ. 1965ರಿಂದ 70ರವರೆಗಿನಂತಹ ಅಮೆರಿಕಾದಲ್ಲಿ ನಡೆದಂತಹ ಸಿವಿಲ್ ವಾರ್ ನೀವು ತಿಳಿದಿರಬಹುದು. ಚರಿತ್ರಗಳ ಪುಟಗಳಲ್ಲಿ
ಉಲ್ಲೇಖಿಸಿದಂತಹ ಅಮೆರಿಕಾದ ಸಿವಿಲ್ ವಾರಿನಲ್ಲಿ ಅಮೆರಿಕಾದ ಹಲವಾರು ಸೈನಿಕರು ಗಾಯಗೊಂಡಾಗ ಅಮೆರಿಕ ಪ್ರಿಸ್ಕ್ರೈಬ್ ಮಾಡಿದಂತಹ ಕೆಲವೊಂದು ಡ್ರಗ್ಸ್ ಇತ್ತು. ಆ ಡ್ರಗ್ಸ್ ಅನ್ನು ಸೇವನೆಗೆ ಇದ್ದರೆ ನಿಮ್ಮ ನೋವನ್ನು ನಿವಾರಣೆ ಮಾಡಬೇಕು ಮಾಡಬಹುದು ಎಂದು ಅಮೆರಿಕಾದ ಅಧಿಕಾರಶಾಹಿಗಳು ಹೇಳಿದಾಗ ಸೈನಿಕರು ಹೆರೋಯಿನ್ ಎಂಬಂತಹ ಅತ್ಯುನ್ನತ ದುಬಾರಿಯಾದಂತಹ ಮಾದಕ ವ್ಯಸನಗಳನ್ನು ಸೇವಿಸಿ ನೋವುಗಳನ್ನು ನಿವಾರಿಸುತ್ತಾರೆ. ಆದರೆ ಸೈನಿಕರು ಡ್ರಗ್ಸ್ ಗಳಿಗೆ ಅಡಿಕ್ಟ್ ಆಗಿ ಆ ಊರಿನಲ್ಲಿರುವಂತಹ ಇತರ ವ್ಯಕ್ತಿಗಳೆಲ್ಲರೂ ಡ್ರಗ್ಸ್ ಸೇವನೆಯಿಂದ ಸೇವಿಸಿಕೊಂಡು ಕೇವಲ 2017ರಲ್ಲಿ ಮಾತ್ರ 75,000 ಜನರು ಕೆನ್ಸಿಂಗ್ಟನ್ ಫಿಲಡೆಲ್ಫಿಯಾ ಎಂಬಂತಹ ಪಟ್ಟಣದಲ್ಲಿ ದಾರುಣ ಅಂತ್ಯವನ್ನು ಈ ಮದ್ಯಪಾನ ವ್ಯಸನಿಗಳಾಗಿ ದಾರುಣ ಅಂತ್ಯವನ್ನು ಕಂಡಿದ್ದಾರೆ. ಇದೊಂದು ಚಿಲ್ಲರೆ ವಿಷಯವಲ್ಲ, ಇದೊಂದು ತಾತ್ಕಾಲಿಕ ವಿಷಯವಲ್ಲ. ಒಂದು ದಿನದಲ್ಲಿ ಕೇವಲ ಆ ಪಟ್ಟಣದಲ್ಲಿ ಮಾತ್ರ 150ರಿಂದ 200ರಷ್ಟು ಮಂದಿಗಳು ದಾರುಣ ಅಂತ್ಯವನ್ನು ಕಾಣುತ್ತಿದ್ದಾರೆ. ದ ಮೋಸ್ಟ್ ಡೇಂಜರಸ್ ಝೋಂಬಿ ಸಿಟಿ ಆಫ್ ಅಮೆರಿಕಾ, ಅಮೆರಿಕಾದ ಜಡಭರಿತ ಮಾರಕ ಸಿಟಿ ಎಂಬಂತಹ ಟೈಟಲ್ ಅನ್ನು ಹೊಂದಿದಂತಹ ಕೆನ್ಸಿಂಗ್ಟನ್ ಪಟ್ಟಣ. ನಾವು ಚಿಂತಿಸಬೇಕಾಗಿದೆ, ಒಂದು ವ್ಯಕ್ತಿಯಿಂದ ಒಂದು ರಾಷ್ಟ್ರದಲ್ಲಿ, ಒಂದು ರಾಜ್ಯದಲ್ಲಿ, ಒಂದು ಊರಿನಲ್ಲಿ ಮಾದಕ ವ್ಯಸನಿಗಳಿಂದ ಹಿಡಿದು ಪವಿತ್ರವಾದ ಕುರ್ಆನ್ ಅನ್ನು ಕೈಯಲ್ಲಿ ಹಿಡಿದಂತಹ ಒಂದು ಮುಸ್ಲಿಂ ವಿದ್ಯಾರ್ಥಿಯ ಬಳಿ ಬಂದು ಭಗವದ್ಗೀತೆಯನ್ನು ಹಿಡಿದಂತಹ ಹಿಂದೂ ಸಹೋದರನ ಬಳಿ ಬಂದು, ಅದೇ ರೀತಿ ಬೈಬಲ್ ಅನ್ನು ಹಿಡಿದಂತಹ ಕ್ರೈಸ್ತನ ಬಳಿ ಬಂದು ನೀನು ಒಮ್ಮೆ ಹೆರೋಯಿನ್ ಸೇವಿಸಿ ನೋಡು, ಯಾವುದೋ ತೊಂದರೆಯಾಗುವುದಿಲ್ಲ ಎಂದು ಒಬ್ಬ ಯುವಕರಲ್ಲಿ ಬಂದು ಹೇಳುವಾಗ, ನನ್ನ ಪ್ರೀತಿಯ ಸಹೋದರರೇ, ಒಂದು ತಾಯಿಯ ಕನಸನ್ನು, ಒಂದು ಯುವಕನ ಕನಸನ್ನು, ತಾಯಿಯ ಎಂಬೆಯನ್ನು, ತಂದೆಯ ಎಂಬವನ್ನು, ಒಂದು ಕುಟುಂಬದ ಸಂಬಂಧವನ್ನು ಮುರಿಯುವಂತಹ ಅತಿ ಮಾರಕ ಪಿಡುಗಾಗಿ ಇಂದು ನಮ್ಮಲ್ಲಿ ಮಾರಿದಂತಹ ಅತಿ ದಾರುಣ ಪಿಡುಗಾಗಿದೆ. ಪವಿತ್ರವಾದ ಕುರ್ಆನ್ ಹೇಳುತ್ತದೆ, ಯಾವತ್ತು ನೀವು ಮಾದಕ ವ್ಯಸನಿಗಳಾಗಬಾರದು. ನಿಮ್ಮ ಬುದ್ಧಿಯನ್ನು ಮಂಕು ಮಾಡುವಂತಹ ಯಾವುದೇ ವಸ್ತುಗಳು, ಕೇವಲ ಮದ್ಯಪಾನವಲ್ಲ, ಹೆರೋಯಿನ್ ಎಂಬ ಹೆಸರಿನಲ್ಲಿ, ಕೊಕೈನ್ ಎಂಬ ಹೆಸರಿನಲ್ಲಿ ಹಲವಾರು ಹೊಸ ಹೊಸ ರೀತಿಯಲ್ಲಿ ಇಂದು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಹಲವಾರು ವಿದ್ಯಾರ್ಥಿಗಳು, ಯುವತಿಗಳು, ಹಲವಾರು ವಿದ್ಯಾರ್ಥಿಗಳು ಮಾದಕ ವ್ಯಸನಿಗಳಾಗುತ್ತಾರೆ. ಒಂದು ಊರಿನಿಂದ ಬೆಂಗಳೂರಿಗೆ ತಲುಪಿ, ಮಂಗಳೂರಿಗೆ ತಲುಪಿ, ಧಾರವಾಡ, ಹುಬ್ಬಳ್ಳಿಯಂತಹ ಹಲವಾರು ಸಿಟಿಗಳಲ್ಲಿ ಡಿಗ್ರಿ ಮಾಡಲು, ಪಿಜಿ ಮಾಡಲು ಹಲವಾರು ರಾಜ್ಯಗಳಿಂದ ತೆರಳಿ ಬಂದಂತಹ ಯುವಕರು ಇಂದು ಮಾದಕ ವ್ಯಸನಿಗಳಾಗುತ್ತಾರೆ. ಕಾರಣ, ಯಾವುದೇ ಒಂದು ಯುವಕರೊಂದಿಗೆ ಸೇರಿಕೊಂಡು ಮಾದಕ ವ್ಯಸನಿಗಳಾಗಿ ತಂದೆಯನ್ನು, ತಾಯಿಯನ್ನು, ಸಂಬಂಧವನ್ನು ಕಡಿಯುವಂತಹ, ಕ್ರೂರವಾಗಿ ಕೊಳ್ಳಲ್ಪಡುವಂತಹ ಒಂದು ಸಮುದಾಯ ನಮ್ಮಡೆಯಲ್ಲಿ ಉದಿಸಿ ಬರುವಾಗ ಬೈತಡ್ಕ ಸುನ್ನಿ ಜಮ್ಇಯ್ಯತುಲ್ ಮುಅಲ್ಲಿಮೀನ್ ರೇಂಜ್ ವತಿಯಿಂದ ಐತಿಹಾಸಿಕವಾದ ರೀತಿಯಲ್ಲಿ ಮಾದಕ ದ್ರವ್ಯಗಳ ಸೇವನೆ ಮನುಷ್ಯ ಕುಲಕ್ಕೆ ಆಪತ್ತು. ಯಾವತ್ತೂ ಮಾದಕ ದ್ರವ್ಯ ವ್ಯಸನಿಗಳಾಗಬಾರದು. ಒಳಿತಿನಲ್ಲಿ ಜೊತೆಯಾಗೋಣ. ಸುಂದರವಾದ ಧ್ಯೇಯ ವಾಕ್ಯವನ್ನು ಮುಂದಿಟ್ಟುಕೊಂಡು ಮಾದಕ ದ್ರವ್ಯಗಳು ನಿಮ್ಮ ಮೆದುಳುಗಳನ್ನು, ನಿಮ್ಮ ಶರೀರಗಳನ್ನು ಮಾರಕವಾದ ರೋಗಗಳಿಗೆ, ಮಾರಕವಾದಂತಹ ಕಾಯಿಲೆಗಳಿಗೆ ಒಳಪಡಿಸುತ್ತದೆ ಎಂಬಂತಹ ಸುಂದರವಾದ ವಾಕ್ಯವನ್ನು ನಮ್ಮ ಚಿಕ್ಕ ಕಂದಂಬಗಳು ಧ್ಯೇಯ ವಾಕ್ಯಗಳೆಂದು ಸಾಗಿ ಬರುವಾಗ ನನ್ನ ಪ್ರೀತಿಯ ಶಬ್ದವನ್ನು ಆಲಿಸಿರುವಂತಹ ಯುವಕರಲ್ಲಿ ಹೇಳಲಿಕ್ಕಿರುವುದು, ಯಾವತ್ತೂ ಮಾದಕ ವ್ಯಸನಿಗಳಾಗಬಾರದು. ಪ್ರವಾದಿ ಪೈಗಂಬರು ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳಿದ್ದಾರೆ, ಮಾದಕ ವ್ಯಸನವನ್ನು, ಮದ್ಯಪಾನವನ್ನು, ಕಂಜಾವನ್ನು, ಯಾವುದೇ ಮಾದಕ ವಸ್ತುಗಳನ್ನು ಸೇವಿಸುವವನು ಅವನು ಸ್ವರ್ಗ ಪ್ರವೇಶಿಸಲಾರ, ಅವನನ್ನ ಉಮ್ಮತ್ತಿನಲ್ಲಿ ಒಳಪಡೆದವನು ಎಂದು ಪ್ರವಾದಿ ಪೈಗಂಬರು ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಹೇಳುವಾಗ ಇಂದು ಹಲವಾರು ರಾಜ್ಯಗಳಲ್ಲಿ, ಹಲವಾರು ಜಿಲ್ಲೆಗಳಲ್ಲಿ ಕೋಮು ದಲ್ಲಿಗಳು ನಡೆದು ಕ್ರೂರವಾರು ಯುವಕ ಯುವತಿಯರನ್ನು ಕೊಲ್ಲುವಾಗ ಅದರ ಪೈಕಿ 95% ಕೊಲೆಗಡುಕರನ್ನು ಹಿಡಿದಾಗ ಅವರೆಲ್ಲರೂ ಮಾದಕ ವ್ಯಸನಿಗಳಾಗಿದ್ದರು ಎಂದು ಭಾರತದ ರಿಪೋರ್ಟ್ಗಳು ಹೇಳುವಾಗ ನನ್ನ ಪ್ರೀತಿಯ ಸಹೋದರರೇ, ಇಂದು ನಡೆಯುವಂತಹ ಎಲ್ಲಾ ಕಗ್ಗೊಲೆಗಳು, ದರೋಡೆಗಳು, ಅಸಹಿಷ್ಣುತೆಗಳು, ಅಶಾಂತಿಗಳು ಅದರೆಲ್ಲರೂ ಕಾರಣ ಅದು ಮದ್ಯ ವ್ಯಸನವಾಗಿದೆ, ಅದು ಮದ್ಯಪಾನವಾಗಿದೆ ಎಂಬಂತಹ ಸುಂದರವಾದ ವಾಕ್ಯವನ್ನು ನಿಮ್ಮೆಡೆಗೆ ಹೇಳುತ್ತಿದ್ದೇನೆ. ನಮ್ಮ